ಭಾಳ ಚಂದ ಕಾಣಕತ್ತೀಯ ಹುಡುಗಿ. ಈ ಸೀರೆ ನನಗೆ ನನ್ನ ಗಂಡ ಕೊಡ್ಸಿದ್ದೆ. ಅಮ್ಮ, ಇಷ್ಟು ಚಲೋ ಸೀರೆನಾ? ಅಲ್ಲ ಅಂದ್ರೆ ಅವಾಗ ಈ ಥರ ಎಲ್ಲ ಸೀರೆ ಇದ್ವಾ? ಅಯ್ಯೋ ಹುಡುಗಿ, ಅವಾಗ ಇದ್ದಿದ್ದ ಪ್ಯಾಶನ್ನೇ ಈಗ ವಾಪಸ್ ಬರಾಕತ್ತಾವ ಗೊತ್ತೇನ. ಅವಾಗೆಲ್ಲ ಗಗ್ರಿ ತೋಳು, ಆಮೇಲೆ ನೆರಿಗೆ ಸೀರೆ, ಆಮೇಲೆ ಇಳಕಲ್ ಸೀರೆ ಟೈಪ್, ಆಮೇಲೆ ಇವು ಏನೇನವ ನಮ್ಗೆ ಕೊಳಪಟ್ಟಿ ಸೀರೆ, ಆಮೇಲೆ ಇದು ಕೊಳಪಟ್ಟಿ ಜಂಪರ್, ಕಾಲರ್ ಜಂಪರ್, ಅದು ಇನ್ನೂ ಏನೇನ ಅವೆ ನಮಗೆ ಅವೆಲ್ಲ. ಆಮೇಲೆ ಇದು ಬಂಗಾರ ಒಡವಿನ ಸತಿಗೆ 3 ಎಳೆ 4 ಎಳೆದು ಅವಾಗ ಬರ್ತಿದ್ವು. ಈಗ ರಾಣಿಹಾರ, ಫ್ಯಾಷನ್ ಡಿಸೈನು ಅಂತಾರೆ ಈಗ. ಅವಾಗೆಲ್ಲ ಹಾಕೊಂಡು ಬಿಟ್ಟಿದ್ದು ವಾಪಸ್ ಬರಾಕತ್ತಾವ ಹೊಟ್ಟೆ, ಗೊತ್ತ ನಿನಗೆ. ಈ ಸೀರೆ ನಿಮ್ಮ ಮಾವ ಕೊಡಿಸಿ ಒಂದು 2 ವರ್ಷಕ್ಕೇನ ತೀರ್ಕೊಂಡ್ರೆ. ಭಾಳ ಒಳ್ಳೆ ಮನುಷ್ಯ. ಮಗನ ಚಲೋ ಓದಿಸ್ಬೇಕು, ಚಲೋ ಇದು ಮಾಡಬೇಕು, ಒಂದು ಒಳ್ಳೆ ನೌಕರಿಗೆ ಹಚ್ಚಬೇಕು ಅಂತ ಭಾಳ ಭಾಳ ಆಸೆ ಇತ್ತು ಅವರಿಗೆ. ದೇವ್ರ ಅವಕಾಶ ಮಾಡಿಕೊಡ್ಲಿಲ್ಲ. ಸಣ್ಣ ವಯಸ್ಸಿನಾಗ ತೀರ್ಕೊಂಡ್ಬಿಟ್ರು. ಸಣ್ಣ ವಯಸ್ಸಂದ್ರೆ ತೀರ ಸಣ್ಣ ವಯಸ್ಸೇನಲ್ಲ. ನನ್ನ ಮಗ ಒಂದು 6 ವರ್ಷದವನೇನೋ ಇದ್ದ ನೋಡು. ಅವಾಗ ತೀರ್ಕೊಂಡಾರ. ಓದ್ಸಕ್ಕೆ ಭಾಳ ಕಷ್ಟಪಟ್ಟೆನವ. ಯಾವತ್ತು ಕೆಟ್ಟ ಸಂಬಂಧಿಕರ ಮನೆ ಒಳಗೆ ಹೋಗಬಾರ್ದಂತೆ. ಕೆಟ್ಟಂದ್ರೆ ಅವರಲ್ಲ, ನಮ್ಮ ಪರಿಸ್ಥಿತಿ ಕೆಟ್ಟು ಯಾವ ಸಂಬಂಧಿಕರ ಮನೆ ಬಾಗಿಲಿಗೂ ಹೋಗಬಾರ್ದು. ಚಪ್ಪಲಿಗೆ ಬಿಡು ಕಿಮ್ಮತ್ತು ನಮಗೆ ಅವ್ರು ಯಾವತ್ತೂ ಕೊಡೋದಿಲ್ಲ. ನಾವು ಚಲೋ ಇದ್ದರೆ ಎಲ್ಲರೂ ಬರ್ತಾರೆ, ನಮ್ಮ ಹತ್ರ ರೊಕ್ಕಿದ್ರೆ ಎಲ್ಲರೂ ಮಾತಾಡ್ಸ್ತಾರೆ. ನಾವು ಒಳ್ಳೆ ಸ್ಥಾನದಾಗಿದ್ದರೆ ಎಲ್ಲರಿಗೂ ನಾವು ಬೇಕು, ಮನೆಗೆ ಬರ್ರಿ ಅಂತ ಫೋನ್ ಹಚ್ಚಿ ಕರೀತಾರೆ. ಅದೇ ನಮ್ಮ ಪರಿಸ್ಥಿತಿ ಕೆಟ್ಟಿತ್ತಂದ್ರೆ ಒಬ್ಬರು ತಿರುಗಿ ನೋಡೋದಿಲ್ಲ. ನಿಜವಾಗ್ಲೂ ಮಗ ಅಂದ್ರೆ ನಾನಂದ್ರೆ ಜೀವ ಬಿಡ್ತಿದ್ರು ಅವರು. ಅವ್ರಿಗೆ ಆರಾಮಿಲ್ದಂಗೆ ಆಗಿತ್ತು. ಭಾಳ ಭಾಳ ತೊಂದರೆ ಅನುಭವಿಸಿಲ್ವಾ. ಅಲ್ಲ ಅಮ್ಮ, ಹಳೇದೆಲ್ಲ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಆರಾಮಿಲ್ದಂಗೆ ಆಗಿತ್ತಂದರೆ ಏನಾಗಿತ್ತಮ್ಮ ಅವರಿಗೆ? ಏನಾಗಿತ್ತಂತ, ಅವರು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ರವ ಮೊದಲು. ಅದಾದಮೇಲೆ ಅಂದರೆ ಈ ಬಿಲ್ಡಿಂಗ್ ಕೆಲಸದೊಳಗೆ ಏನೇ ಮಾಡ್ತಿದ್ರು ನಮ್ಗೆ ಅಷ್ಟು ಗೊತ್ತಾಕಿದ್ದಿಲ್ಲ ಹೊರಗಿಂದೆಲ್ಲ. ಅಲ್ಲೇ ಇಟಿಗೆ ಕಾಲ ಮೇಲೆ ಬಿದ್ದು ಹಂಗೆ ಒಂದೊಂದೇ ನೋವು ಚಾಲು ಹಾಕ್ಕೊಂತ ಗುಳಿಗೆ ತೊಗೊಂತ ಅದು ನೋವು ಆರಾಮೇ ಆಗಲಿಲ್ಲವ. ದೌಡು ಎಲುಬು ಮುರಿದೈತಿ, ಹಂಗೆ ಹಿಂಗೆ ಆಪ್ರೇಷನ್ ಮಾಡಬೇಕು ಅಂದರು. ಅಂದ್ಬಿಟ್ಲೆ ಅದನ್ನು ತೋರ್ಸಕ್ಕೆ ಹೋಗಿ ಸ್ಕ್ಯಾನ್ ಮಾಡತ್ಲೆ ಹೊಟ್ಟೆಗೆ ಏನೋ ತೊಂದರೆ ಐತಿ ಅಂದ್ರೆ ಕಾಲಿಂದ ಹೊಟ್ಟಿಗೆ ಬಂತದು. ಏನು ಸುಡುಗಾಡ ಯಾರಿಗೆ ಗೊತ್ತವ, ನಮ್ಗೆ ಹೇಳಕ್ಕೆ ಸತಿಗೆ ಬರೋದಿಲ್ಲ. ಹಾಗೆಲ್ಲ ಆಗಿ 1 2 ಹಿಂಗೆಲ್ಲ ಆಗಿ ಒಂದು ಸ್ವಲ್ಪ ಎಲ್ಲೇ ರೊಕ್ಕ ಕೂಡಿಸಿಟ್ಟಿದ್ದು ಸತಿಗೆ ಎಲ್ಲ ಖರ್ಚಾಗಿ ದವಾಖಾನಿಗೆ ಕೈ ಬರಿಗೈ ಮಾಡಿಕೊಂಡು ಕೇಳಬಾರ್ದರ ಹತ್ರ ಎಲ್ಲ ಸಾಲ ಕೇಳಿ ಭಾಳ ಕಷ್ಟ, ಭಾಳ ನೋವು ತೆಗ್ದೇನವ ನಾನು ಅವಾಗ. ಒಬ್ಬರು 1 ರೂಪಾಯಿ ಕೊಡಲಿಲ್ಲ. ನಮ್ಮ ತವ್ರ ಮನಿನೇ ನಮ್ಮ ಅಣ್ಣ, ನಮ್ಮ ಅತ್ತಿಗೆಮ್ಮ, ನಮ್ಮವ್ವ ಇದ್ರು. ನಮ್ಮಪ್ಪನೂ ಇದ್ದ ಬಿಡು. ಅವರೇ ನನಗೆ 1 ರೂಪಾಯಿ ಸಹಾಯ ಮಾಡಲಿಲ್ಲವ. ನಮ್ಮಪ್ಪ ನಮ್ಮ ಮುಂದೆ ಏನೂ ನಡೀತಿದ್ದಿಲ್ಲ, ಎಲ್ಲ ಅಣ್ಣನ ಕೈಯ ಸಿಕ್ಕೊಂಡಿದ್ರು. ಅತ್ತಿಗೆಮ್ಮ ಮನೆಗೆ ಬಂದಾಕಿ ಆಕೆ ಅಂತರು ಬಿಡು, ಆಕೆ ಹುರಿದ ಮುಗ್ತಿದ್ಲು. ಅವ್ರನ್ನ ಹೊಡೆದ್ಲು ಹಂಗಿದ್ಲು. ಹಂಗಾಗಿ ನಾನು ರೊಕ್ಕ ಕೇಳಿದಾಗ ಅವರು 1 ರೂಪಾಯಿ ಕೊಡಲಿಲ್ಲ. ನಾ ಚಲೋ ಇದ್ದಾಗ ತವ್ರ ಮನೆಗೆ ಎಷ್ಟು ರೊಕ್ಕ ಕೊಟ್ಟೇನೆ ಗೊತ್ತನ? ಎಷ್ಟು ಸಹಾಯ ಮಾಡೀನಿ. ಅವಾಗೆಲ್ಲ ಇಸ್ಕೊಂತಿದ್ರು. ನನ್ನ ಪರಿಸ್ಥಿತಿ ಕೆಟ್ಟಾಗಿ ಯಾರು ಬರಲಿಲ್ಲ. ಬಹಳ ಕಷ್ಟ ತೆಗ್ದೇನವ ನಾನು. ಅದಕ್ಕೆ ನಾ ಹೇಳೋದಾದ್ರೆ ನಿಜವಾಗ್ಲೂ ರೊಕ್ಕ ಇತ್ತಪ್ಪ, ನಿಮ್ಮ ಗಂಡುಗಳು ಚಲೋ ದುಡಿತಾರ ಅಂದ್ರೆ ಕೂಡ್ಸಿಟ್ಕೊರ್ರಿ, ಆಸ್ತಿ ಮಾಡ್ಕೊರ್ರಿ, ಬಂಗಾರ ಒಡವಿ ತೊಗೊರ್ರಿ, ಮನೆ ಕಟ್ಕೊರ್ರಿ, ಮಕ್ಕಳು ಚಂದ ಓದಿಸ್ರಿ. ಯಾರಿಗೆ 1 ರೂಪಾಯಿ ಸಹಾಯ ಮಾಡಬೇಡ್ರಿ. ಏನು ಈ ಮುದಿಗೆ ಹಿಂಗೆ ಹೇಳ್ತಾಳ ಅಂತ ನೀ ಅನ್ಕೊಂಡ್ರು ಅಡ್ಡಿ ಇಲ್ಲ. ಯಾಕಂದ್ರೆ ನಾಳೆ ನನ್ನ ಪರಿಸ್ಥಿತಿ ಕೆಟ್ಟಾಗ, ಅಂದ್ರೆ ನಮ್ಮ ಪರಿಸ್ಥಿತಿ ಕೆಟ್ಟಾಗ ಅವ್ರು ಬರುವುದಿಲ್ಲ. ಸಹಾಯ ಮಾಡಿದ್ರೆ ತೊಗೋತಾರೆ, ರೊಕ್ಕ ಕೊಟ್ಟರೆ ಇಸ್ಕೋತಾರೆ, ಬೇಕಾದ ತುರ್ಬಾ ಹಿಡಿದು ತುಪ್ಪ ಕುಡಿತಾರ. ಆದರೆ ನಮ್ಮ ಪರಿಸ್ಥಿತಿ ಕೆಟ್ಟೈತಿ ಅಂತ ಹೋಗಿ ರೊಕ್ಕ ಕೇಳಿ ನಾವು ಮಕ್ಕ ಕರಗ ಮಾಡ್ತಾರೆ. ಅದಕ್ಕೆ ಕೇಳಬಾರ್ದು. ಅದಕ್ಕೆ ನಾವು ಕೊಡಬಾರ್ದು. ನಮ್ಮದೇ ನಾವು ಕಾದಿಟ್ಕೊಂಡ್ವಿ ಅಂದರೆ ಇನ್ನೊಬ್ಬರನ್ನ ಕೇಳೋ ಪರಿಸ್ಥಿತಿ ಯಾಕೆ ಬರ್ತೈತೆ ಹೇಳು? ಹಾಗಾಗಿ ನಿಮ್ಮ ಮಾವು ತೀರ್ಕೊಂಡ್ಮೇಲೆ ನಾನು ಅವ್ರಿವ್ರ ಮನೆ ಬಾಂಡೆ ತಿಕ್ಕಿ ಕಸ ಹೊಡೆದು ಕಲ್ವರಿಸಿ ಅಡುಗೆ ಮಾಡೋಕೆ ಹೋಗಿ ಅವಲಕ್ಕಿ ಮಿಲ್ಲಿಗೆ ಹೋಗಿದ್ದೆ. ಆಮೇಲೆ ಸ್ವಲ್ಪ ದಿನ ಅವಲಕ್ಕಿ ಮಿಲ್ಲಾಗೂ ಮಾಡಿ ಅವಾಗಿದ್ದು ಸಾಲಿಗೆ ಹೋಗಿ ಬರ್ತಿತ್ತವ ಹುಡುಗ. ಇಲ್ಲಿ ಹೆಂಗೆ ಮಾಡಿ ಒಟ್ಟು ರೊಕ್ಕ ದುಡಿದು ಓದಿಸಿದೆ ನನ್ನ ಮಗನ. ಇವತ್ತೊಂದು ಆಫೀಸ್ನಾಗ ಕೆಲಸ ಮಾಡ್ತಾನೆ. ಒಂದು 15,000 ರೂಪಾಯಿ 16,000 ರೂಪಾಯಿ ಪಗಾರ ತೊಗೋತಾನಂದ್ರು ನನ್ನ ಮಗ. ಈಗ ನನ್ನ ಮಗ ದೊಡ್ಡವಾಗಿ ಕೆಲಸಕ್ಕೆ ಹೊಂಟಿನ ನೆಮ್ಮದಿ ಕಂಡೇನು ನೋಡವ ನಾನು. ಅವ ಹಳೇದೆಲ್ಲ ಹೇಳ್ಕೊತ ಕುಂತ್ಯಾ? ನೀನು ನೆನೆಸ್ಕೊಂತಿ ಪಾಪ ಅವ್ರಿಗೆ ಹೇಳಿ ಬೇಜಾರು ಮಾಡಿದೆ ಏನ? ಇಲ್ಲ ಬೇಜಾರೇನಾಗಿಲ್ಲ, ತಿಳ್ಕೊಂಡಂಗೆ ಆತಷ್ಟೇ. ನಾನು ನಿಮ್ಮ ಕುಟುಂಬದೊಳಗೆ ಒಬ್ಬೇಕಲ್ಲನ್ರಿ. ನಿಮ್ಮ ಮನೆ ಒಳಗೆ ಏನಾಯ್ತು, ಏನು ಬಿಡ್ತು, ಏನು ಹೋತು ತಿಳ್ಕೊಂಡ್ರೆ ನನಗೂ ಒಳ್ಳೇದಲ್ಲನ. ನಾನು ಈ ಮನೆಯಾನಕ್ಕೆ ಆಗಿಂದ ಎಲ್ಲ ನನಗೂ ಗೊತ್ತಿರ್ಬೇಕಲ್ಲ. ಹ್ಞೂನವ. ತಡಿ, ನಿಮ್ಮ ಅವ್ಗೆ ರವಾ ದುಂಡಿ ಕಟ್ಟಿದ್ದೆ ಮೊನ್ನೆ. ನಿಮ್ಮ ಅವ್ಗೆ ಒಯ್ದು ಕೊಡು ಒಂದು 5 ಉಂಡಿ. ಭಾಳ ಕಟ್ಟಿಲ್ಲ, ಸ್ವಲ್ಪ ಕಟ್ಟಿದ್ದೆ. ನೀನು ನೋಡಿಯಲ್ಲ, ಆಕೆಗೊಂದು 5 6 ಉಂಡಿ ಒಯ್ದು ಕೊಡು. ತಡಿ, ಡಬ್ಬೆಗೆ ಹಾಕಿ ಇದು ಯಾರು ಸೀರೆ? ಅತ್ತಿಯವ್ರ ಸೀರೆ ಅಂತ ಎಷ್ಟು ಚಂದ ಕಾದಿಟ್ಟಾರ ನೋಡ್ರಿ, ಎಷ್ಟು ಚಂದ ಜಂಪರ್ ಹೊಲ್ಸಾರ ನೋಡ್ರಿ. ಅವಾಗಿನ ಕಾಲಕ್ಕೂ ಇಷ್ಟು ಚಲೋ ಫ್ಯಾಷನ್ ಈಗೂ ಯಾರು ಮಾಡಲ್ಲೇನ ಅನಿಸ್ತಿತ್ತು ನನಗೆ. ಅಲ್ಲ, ನಮ್ಮ ಅವ್ನ ಕಡೆ ಇನ್ನೂ ಎಂತೆಂಥ ಸೀರೆದಾವ ಗೊತ್ತ ನಿನಗೆ? ನಮ್ಮ ಅಪ್ಪ ಇರೋ ಮಟನೂ ನಮ್ಮ ಅವ್ನು ಭಾಳ ಚಲೋ ನೋಡ್ಕೊಂಡಾನ, ಎಲ್ಲ ತಂದು ಕೊಟ್ಟಾನ. ಆದ್ರೆ ನಮ್ಮ ಅಪ್ಪ ಸತ್ತ ಮೇಲೆ ಭಾಳ ಕಷ್ಟ ಆಗಿದ್ದೆ. ನೋಡಲ್ಲಿ ಸೀರೆ ಹೆಂಗೆ ತೆಗೆದಿಟ್ಟ ನೋಡು. ಈ ನೀಟಾಗಿ ಒಗದು ಚಂದಾಗಿ ನೋಡಿ ಮಡಿಕೆ ಅದಾವ ಸೀರೆ ಮ್ಯಾಗ. ಅಷ್ಟು ಚಂದ ಮಡಿಚಿಟ್ಟಾಳ ಅದನ್ನು. ಭಾಳ ದಿನ ಇಟ್ಟರೆ ಲಡ್ಡಕ್ಕ ಅಂತಾರ. ಏನಾಗಿಲ್ಲ ನೋಡ್ರಿ ಇವು. ಅಲ್ಲ, ಒಂದು 10-15 ವರ್ಷದ ಸೀರೆ ಇರ್ಬೋದೇನಪ್ಪ ಇದು. ಏನಪ್ಪ ನಂಗೆ ಗೊತ್ತಿಲ್ಲ, ಆದ್ರೆ ನಿಂಗೆ ಮಾತ್ರ ಮಸ್ತ್ ಸೂಟ್ ಆಗೈತಿ. ನೋಡ್ತಿದ್ರೆ ತವ್ರ ಮನೆಗೆ ಹೋಗೋದೇ ಬೇಡ, ಇಲ್ಲೇ ಇರೋಣ ಅನಿಸ್ತೈತಿ.
ಇಲ್ಲ ಇವತ್ತು ಹೋಗೇ ಬಿಡೋಣ ಹನಿಮೂನಿಗೆ ಅನ್ನಿಸ್ತಾ ಐತಿ. ಸುಮ್ಮನೆ ಯಾಕೆ ಮತ್ತೊಂದು ದಿನ ವೇಸ್ಟ್ ಮಾಡೋದಿಲ್ಲ ಇದ್ದು. ಸುಮ್ಮನೆ ನಾಚಿಕೆ. ನೋಡೋಣ ಎಷ್ಟು ನಾಚ್ಕೊಂತಿ ಅಂತೇಳಿ. ತಗೋ ಒಯ್ದು ಕೊಡುವ ನಿಮ್ಮ ಅವ್ಗೆ. ನಾ ಕೇಳಿದೆ ಅಂತ ಹೇಳ, ಜಗಳ ಮಾಡ್ಕೊಂಡ್ರಲ್ಲ ನಿಮ್ಮ ಅಪ್ಪ ನಿಮ್ಮವ್ವ, ಹೇಳೋರಿಗೆ ಹಾಗೆಲ್ಲ ಮಾಡಬೇಡ್ರಿ, ಯಾಕೆ ಸುಮ್ಮನೆ ಅದನ್ನ ಬೆಳೆಸ್ಕೊತ ಹೋಗ್ತೀರಿ, ಇಲ್ಲ ನಿಮ್ಮ ಅವ್ನು ಒಂದು 4 ದಿನ ಕರ್ಕೊಂಬರ್ಬೇಕಾರೆ. ಹೆಂಗಿದ್ರು ನೀವು ಊರಿಗೆ ಹೋಗಿ ನಾನು ಆತಿರಲ್ವ, ಹೆಂಗೆ ನಿಮ್ಮ ಅವ್ನು ಕರ್ಕೊಂಬಂದ್ಬಿಡಲ್ಲ, ಒಂದು 4 ದಿನ ನನ್ನ ಜೊತೆಗೆ ಇರುವಳ್ಳಕ್ಕ. ನನಗೂ ಜೊತೆಗೆ ಒಬ್ರು ಇದ್ದಂಗೆ ಆಕತಿ, ನಿಮಗೂ ನಿಶ್ಚಿಂತೆ ಊರಿಗೆ ಹೋಗ್ಬರ್ತೀರಿ. ಹಾಂ ಹೌದು ನೋಡ್ಬೇ, ಚಲೋ ಆಯ್ತು. ನಾನು ಅದೇ ಅನ್ಕೊಳತ್ತಿದ್ದೆ. ಈಗ ನಾವು ಇಬ್ಬರು, ಈಗ ನಿನಗೆ ಊಟಿ ಕೊಡೋಕೆನಲ್ಲಿ ಬಾ ಅಂದ್ರೆ ನೀವು ಅಲ್ಲೇ ಅಂತಂದು, ಮತ್ತು ಏನು ಮಾಡೋದಪ್ಪ ಇಬ್ಬರು ಹತ್ತಾಗೋದು ನಮ್ಮ ಅವ್ನ ಗತಿ ಏನು ಅನ್ಕೊಳತ್ತಿದ್ದೆ. ಚಲೋ ಆಯ್ತು ಬೇ. ಹಾಂ ಅವ್ರಿಗೆ ಇಲ್ಲಿ ಬಂದು ಇರಾಕೈತೆ, ನಮ್ಮ ಜೊತೆಗೆ ಕರ್ಕೊಂಬಂದ್ಬಿಡ್ತೇನೆ ಸುಮ್ಮನೆ ಇವತ್ತು. ಅಂದ್ರೆ ಒಂದು 4 ದಿನ ಇರಲಿ ಅವರು, ನಾವು ಹೋಗಿ ಬರೋ ಮಟ ನನಗೂ ಚಿಂತೆ ಇರಂಗಿಲ್ಲ. ಅಷ್ಟು ಮಾಡಪ್ಪ ಅತ್ತಿಯವ್ರ. ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾ. ನಾನು ಅಮ್ಮನ ಮನೆಯಿಂದ ಮದುವೆಯಾಗಿ ಬರೋ ಹೊತ್ನಾಗ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ನಾನು ಅಮ್ಮನ ಮನೆಯಿಂದ ಮತ್ತೊಂದು ಅಮ್ಮನ ಮನೆಗೆ ಬಂದೀನಿ. ಯಾರು ಹೇಳ್ತಾರೆ ಹೇಳ್ರಿ, ಬೀಗ್ತಿನ ತಂದು ಮನ್ಯಾಗಿಡ ಅಂತೇಳಿ ನೀವು ಹೇಳಿದ್ರಿ. ನಿಜವಾಗ್ಲೂ ಖುಷಿ ಆಯ್ತು ನಂಗೆ. ಅದ್ರಾಗೇನವ ಏನು ನಿಮ್ಮವ್ ಮನೆಗೆ ಹೊತ್ಕೊಂಡು ಹೋಗ್ಕೊಳ್ಳೋಣ, ನನಗೆ ಅಕ್ಕಿ ಆಸರ, ಅಕ್ಕಿಗೆ ನನ್ನ ಆಸರ. ಸರಿ ಹೋಗ್ಬರ್ ನಂಗಾರ. ನೋಡ್ರಿ ಅಮ್ಮ, ಹೋಗ್ಬರ್ತೀನಿ. ಹಂಗಾರೆ ನೀವು ನಾಳೆ ಹೋಗಿರಲ್ಲ, 7 ಕಪ್ ಸ್ವೀಟರ ಮಾಡ್ಲೇನ? ಅಮ್ಮ ನೀವೇನು ತ್ರಾಸ ತೊಬೇಡ್ರಿ, ಏನು ಬೇಡ, ಏನು ಇಬ್ಬರೇ ಅಲ್ಲ, ಹೊರಗೆ ತಿನ್ಕೋತೀವಿ, ಆಮೇಲೆ ದೇವಸ್ಥಾನಕ್ಕೆ ಹೋದಲ್ಲ ಅಲ್ಲೇ ಪ್ರಸಾದ ಇರ್ತೈತಿ. ಸುಮ್ಮನೆ ಯಾಕೆ ಇದನ್ನು ಮಾಡ್ದೆ ಅನ್ಕೋತೀರಿ, ಆರಾಮ್ ಕೊಂದರ್ರಿ. ಆಯ್ತು ಬಿಡವ, ಬರ್ತೀನಿ. ಒಳ್ಳೆ ಹುಡುಗಿ, ಚಲೋ ಹುಡುಗಿನ ಸಿಕ್ಲಪ್ಪ ನನ್ನ ಮನೆಗೆ. ನೀವು ಬಂದಿದ್ದೆ ನನಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ಹಾಂ ಈಕಿ ನಿನ್ನಿಂದ ಯಾಕೋ ಭಾಳ ನಿಮ್ಮನ್ನು ನೆನಪು ಮಾಡ್ಕೊಳತ್ತಿದ್ಲ, ಅದಕ್ಕೆ ಕರ್ಕೊಂಬಂದೆ. ಮಾವಾರು ನೀವು ಜಗಳ ಮಾಡ್ಕೊಂಡಿರಿ ಅಂತ ಹೇಳಿದ್ಲ, ಯಾಕೋ ಭಾಳ ಬೇಜಾರು ಅನ್ನಿಸ್ತು. ಅಲ್ಲ ಕಾರಣ ಏನು ನನಗೆ ಗೊತ್ತಿಲ್ಲ ಬಿಡ್ರಿ, ಆದ್ರೆ ಈ ವಯಸ್ಸಿಗೆಲ್ಲ ಯಾಕೆ ರೀತಿಯಾರ ಮಾವಾರು ಬಿಟ್ಟು ನೀವಿರೋದು, ನಿಮ್ಮನ್ನು ಬಿಟ್ಟು ಅವ್ರು ಇರೋದು ನೋಡ್ರಿ. ಅದ ಈಗ ಅಲ್ಲ ಬಿಡಪ್ಪ, ಅವರು ನನ್ನ ಮದುವೆ ಮಾಡ್ಕೊಂಡಾಗಿಂದನೂ ಇದೇ ರೀತಿ ಆಯ್ತಪ್ಪ. ಒಂದೇ ಹಿಂತಿ ಮೇಲೆ ಭಾಳ ಪ್ರೀತಿ, ನನ್ನ ಮ್ಯಾಗಿಲ್ಲ. ಏನು ಮಾಡೋಕ್ಕತ್ತ ಹೇಳಿದಕ್ಕೆ ಅದಕ್ಕೆ ಬೇಡ, ಅವರಿಬ್ಬರ ಚಂದ ಇರಲಿ ಕೈಯೇ ಬಿಟ್ಬಿಟ್ಟೆಪ್ಪ ನಾನು. ಯಾಕಂದ್ರೆ ನನಗೆ ಅತಿಯಾಗಿ ಇವನ್ನೆಲ್ಲ ಕಣ್ಣಿಲ್ಲೇ ನೋಡೋಕ್ಕಾಗೋದಿಲ್ಲ, ಅದಕ್ಕೆ ಬೇಡ ಅಂತ ಸುಮ್ಮನೆ ಬಿಟ್ಟೆ ನಾನು. ಬೇಜಾರು ಮಾಡ್ಕೋಬೇಡ್ರಿ ಅತ್ತಿಯಾರ, ಏನಾಗಲ್ಲ, ಎಲ್ಲ ಒಳ್ಳೇದಾಕೈತಿ. ಆಮೇಲೆ ಇನ್ನೊಂದು, ನಾನು ಮತ್ತು ಈಕಿ ಇಬ್ಬರು ಊರಿಗೆ ಹೊಂಟೇವಿ. ಯಾವ ಊರಿಗೆ ರೀ? ಅಂದರೆ ಊಟಿ ಅದು ಹೋಗಿ ಬರೋಣ ಅಂತ ಹೊಂಟಿದ್ವಿ. ಊಟಿ? ಹಾಂ, ಓ ಅದಕ್ಕೆ ಖುಷಿ ಆಯ್ತಪ್ಪ. ಹೋಗ್ಬರ್ರಿ. ಯಾವಾಗ ಹೊಂಟ್ರಿ? ನಾಳೆ ಹೋಗ್ಬೇಕಂತ ತೀರ್ಮಾನ ಆಗೈತಿ. ಬಟ್ಟೆನೂ ಎಲ್ಲ ಪ್ಯಾಕ್ ಮಾಡ್ಕೊಂಡಾಳ, ನಾಳೆನೇ ಹೋಗ್ಬೇಕಂತ. ಅದಕ್ಕೆ ಅವ್ವನೂ ಹೋಗ್ಬೇಕಿರ್ತಾಳೆ ಮನ್ಯಾಗ. ನೀವು ಬಂದಿದ್ರಂದ್ರೆ ಒಂದು 4 ದಿನ ನಮ್ಮ ಅವ್ರ ಜೊತೆಗೆ ಇದ್ದಂಗೆ ಆಕಿತ್ತು, ನಮಗೂ ನಿಶ್ಚಿಂತೆಗೆ ಹೋಗಿ ಬಂದಂಗೆ ಆಕಿತ್ತಂತ. ಓ ಅಂದರೆ ನಾನಿಲ್ಲಿ ಮನೆ ಕೆಲಸ ಹಿಡಿದ್ಬಿಟ್ಟೇನಲ್ರಿ ಯಾರ, ಈಗ ಅದನ್ನು ಬಿಟ್ಕೊಟ್ಟು ಬರೋಕೆ ಆಗಂಗಿಲ್ಲ. ಈಗ ಹೊಸ್ತಾಗಿ ಬೇರೆ ಸೇರೇನಿ, ರಜಾ ಕೊಡ್ತಾರಾ ಇಲ್ಲ, ಅದು 4 ದಿನಗಟ್ಲೆ ಅಂದ್ರೆ. ಅತ್ತಿಯರ ಹೆಂಗಾರ ಕೇಳಿ ಒಂದು ಮಾತು ಬರೋದಾದ್ರೆ ಭಾಳ ಚಲೋ ಆಕಿತ್ತು. ಅಲ್ಲಪ್ಪ, ಅಂದ್ರೆ ಇದಕ್ಕಿದ್ದಂಗೆ ಈಗ ಹೇಳಿದ್ರೆ ಏನಂತಾರ ಏನ? ಒಂದು ಮಾತು ಇವತ್ತು ಹೇಳ್ರಿ ನೀವು ಹೋಗಿ, ನಾಳೆ ಬೇಕಾರೆ ನೀವೇ ನಮ್ಮ ಮನೆಗೆ ಹೋಗುವಂತ್ರಿ. ಸರಿ, ನಾನು ಇವರಿಗೆ ಓನರ್ ಕಡೆ ಮಾತಾಡಿ ಬರ್ತೇನೆ ತಪ್ಪ ಮನೆಗೆ. ಅವ್ವ ಅತ್ತಿಯರ ನಿಂಗೆ ಕೊಡಾಕಂತೇಳಿ ರವಾ ದುಂಡಿ ಕೊಟ್ಟಾರ ನೋಡಿ 10 ಡಬ್ಬಿ. ಹ್ಞೂನವ್ವ ಚಲೋ ಆತು, ಕುಂದ್ರಿ ಚಾ ಮಾಡ್ಕೊಂಬರ್ತೀನಿ. ಬೇಡ್ರಿ ಅತ್ತಿಯರ, ನಂದೊಂಚೂರು ಇಲ್ಲೇ ನಾಳೆ ಊರಿಗೆ ಹೊಂಟೇವಲ್ಲ, ಅದಕ್ಕೆ ಕೆಲವೊಂದು ಐಟಮ್ ಬೇಕಾಗಿದ್ವ ತೊಗೊಳೋದಿತ್ತು. ನಾ ಅವ್ನು ತೊಗೊಂಡು ಬರ್ತೇನೆ, ಹೆಂಗಿದ್ರು ಪ್ಯಾಟಿಗೆ ಬಂದೇವಲ್ಲ, ಅದಕ್ಕೆ ನಾನು ಅವ್ನು ತೊಗೊಂಡು ಬರ್ತೇನೆ. ನೀವು ಈಗ ಕೂತ್ ಮಾತಾಡ್ಕೊಂಡು ಕುಂದ್ರಿ, ಚಾಗಿ ಏನು ಬೇಡ್ರಿ. ಓ ಹೌದಾ, ಅಂದರೆ ಏನು ತರೋದಿತ್ರಿ? ಇಲ್ಲ, ಮನ್ಯಾಗೆಲ್ಲ ಹಳೇವ ಒಂದು ನಮೂನಿಯಾಗಿ ಟವಲ್ಲ ಇದ್ವು, ಅದಕ್ಕೆ ಒಂದು 4 ಚಲೋ ಟವಲ್, ಆಮೇಲೆ ಬೇರೆ ತೊಗೊಳೋ ಇದ್ವು ರೀ, ಅದಕ್ಕೆ ತೊಗೊಂಡು ಬರಾಕೊಂಡಿದ್ದೆ. ಆಮೇಲೆ ಊಟಿ ಒಳಗೆ ಏನೋ ಥಂಡಿ ಭಾಳ ಐತಂತ, ನಂದು ಯಾವುದು ಸ್ವೆಟ್ರ್ ಇಲ್ಲ, ಆಕಿದು ಐತಿ ಸ್ವೆಟ್ರ್. ನಿಮ್ಮ ತವ್ರ ಮನೆಯಾಗ ಐತಿ ತೊಗೋತೇನೆ ಅಂದ್ಲ, ಅದಕ್ಕೆ ಇಲ್ಲೇ ಬಂದಾಳ ಆಕಿ ಸ್ವೆಟ್ರ್ ತೊಗೊಳಕ್ಕೆ. ನಂದಿಲ್ಲ ಅಪ್ಪುಟ, ಅದಕ್ಕೆ ಒಂದು ತೆಲಿಗೆ ಹಾಕೊಳ್ಳೋ ಮಪ್ಲರ್ ಒಂದು ಸ್ವೆಟ್ರ್ ತೊಗೊಂಬಂದ್ರ ಆತ ಅಂತ, ಆಕಿಗೊಂದು ನನಗೊಂದು ಮಪ್ಲರ್ ತೆಲಿಗೆ ಹಾಕೊಳಕ್ಕೆ, ಆಮೇಲೆ ಸ್ವೆಟ್ರ್. ಓ ಹೌದಾ, ತೊಗೊಂಬರ್ರಿ ಹೇಳಾರ. ಏನವ ಏನೋ ಚಿಂತೆ ಮಾಡಕತ್ತಿದ್ದಂತೆ? ಅವ ಹೋದ ಕೆಲಸ ಏನಾತ? ಅಮ್ಮಗೆ ಹೇಳಿದಿ ಮಾಮ ಸುಮ್ಮನೆ ಇರ್ತಾನಂತ, ಇನ್ಮೇಲೆ ತೊಂದರೆ ಕೊಡಂಗಿಲ್ಲ ಅಂತ. ಎಲ್ಲಿ ಸುಮ್ಮನಕ್ಕನವ, ಕಿರಾತ್ಕ ಹಾಳಾದವ, ಸುಮ್ಮನಾಗಂಗಿಲ್ಲವ, ಬಿಡಂಗಿಲ್ಲ ಅಂತೇಳಿ ಹೇಳಿದ. ಕನ್ಯೆ ಹುಡುಗಿ ಮದುವೆ ಮಾಡ್ತೇವೆ ಅಂದ್ರೆ ಹ್ಞೂ ಅಂತಾನೆ ಕರೆ, ಆದ್ರೆ ಅವ್ನಿಗೆ ಪೂರ ನಿನ್ನ ಕಡೆನೇ ಐತೆ ಲಕ್ಷ್ಯ. ಊರು ಭಾಡೆ ಏನಂತ ಹುಟ್ಟುಬಿಟ್ನೋ ಏನು ನನ್ನ ತಮ್ಮಾಯಿಗೆ. ಇವ ನನಗೆ ಬರ್ತಾ ಇರಿ ಸಿಟ್ಟಿಗೆ ಅಲ್ಲೇ ಒಂದು ಮಚ್ಚ ತೊಗೊಂಡು ಕೊಚ್ಚೆ ಅವನ್ನ, ನಾನಾ ಜೈಲಿಗೆ ಹೋಗ್ಬಿಡ್ಲ ನಾನು, ಅಷ್ಟು ನನಗೆ ಸಂಕಟ ಆಗ್ಬಿಡ್ತು ನೋಡು. ನಮ್ಮ ಅವ್ನ ಮಕ್ಕ ನೋಡಿಬಿಟ್ಟು ಬಂದೇನೆ ಅವನ್ನ. ಏನು ಮಾಡ್ಬೇಕನ್ನೋದು ಗೊತ್ತಾಗೋದಂಗೆ ಆಗ್ಬಿಟ್ಟತೆ. ನೀ ಆದಷ್ಟು ನಿನ್ನ ಗಂಡಗೆ ಅವನಿಂದ ದೂರ ಇರಾಕ ಹೇಳ. ಏನು ಆಮೇಲೆ ನಿನ್ನ ಗಂಡನ ಫೋನ್ಯಾಗ ಅವ್ನ ನಂಬರ್ ಇತ್ತಲ್ಲ, ಡಿಲೀಟ್ ಮಾಡಿಲ್ಲ? ಡಿಲೀಟ್ ಮಾಡೇನವ, ಆದರೆ ತೀರಾ ಹೆಂಗೆ ನಾನು ದೂರ ಇರೋಕ್ಕಾಕತಿ, ದೂರ ಇಡ್ಸೋಕ್ಕಾಕತಿ. ಫೋನ್ಗೇನು ಮಾಡಿದ್ರೆ ಮಾತಾಡ್ಲೇಬೇಕಾಕತ್ತೆ, ಅದು ಕರೆ. ಆದರೆ ಏನು ಮಾಡ್ಬೇಕು, ನಮ್ಮ ಹಣೆ ಬರಬರಿಲ್ಲ ಒಂದೇದ್ದು. ಅಲ್ಲ ನೀನು ನಿನ್ನ ಗಂಡ ಹೇಳ್ತಾನಂದಲ್ಲ, ಹೇಳಿದ್ದೇನೆ? ಹೇಳಿದ್ರೆ ಹನಿಮೂನ್ಗೆ ಹೋಗಿ ಇಲ್ಲಿ ಮಠ ಬರ್ತಿದ್ರ ನಾವು ಅವ್ರು.
ಅದು ಕರೆ ಅನ್ನ. ಅವ್ರಿಗೆ ಸುಳ್ಳು ಹೇಳೋದು ಕಂಡ್ರೆ ಆಗಿ ಬರಲ್ಲವ. ಇಷ್ಟಕ್ಕೆ ಅವರಿಬ್ರು ತುಂಬ ಒಳ್ಳೆಯವರು, ಅತ್ತೆ ಆತ ಇವ್ರಾತ. ನಾನೇ ಅವ್ರಿಗೆ ಮೋಸ ಮಾಡಿದ್ನೇನ ಅನ್ನಿಸ್ತದ ಒಂದೊಂದ್ಸಲ. ನನ್ನಿಂದ ಯಾರಿಗೂ ಸುಖ ಇಲ್ಲ. ನನ್ನ ಮಗ ನನ್ನ ಹೊಟ್ಟೆಯಾಗ ಹುಟ್ಟಿದ್ದನ್ನು ಒಯ್ದು ಅನಾಥಾಶ್ರಮದಾಗ ಬಿಟ್ಟು ಬಂದೇನೆ. ಅದು ಎಷ್ಟು ಹಿಡಿ ಶಾಪ ಹಾಕಕತ್ತೈತೆ ಏನು, ಹಡ್ದು ನಾನು ನಿಲ್ಬಿಟ್ಟಿಲ್ಲ ನಮ್ಮವ್ವ ಅಂತೇಳಿ. ಅದ್ರದ ಎಲ್ಲಿ ಕರ್ಮ ನನಗೆ ತಟ್ಟಾಕತ್ತೈತೇನ ಅಂತೇನೆ ನಾನು. ನಾನು ಏನು ತಪ್ಪು ಮಾಡಿಲ್ಲ ಅಂದರೂ ಹಿಂಗಾತಲ್ಲವ. ಒಂದು ರೀತಿ ತಪ್ಪು ನಂದೆ. ನಾನು ಯಾಕೆ ತಪ್ಪು ಮಾಡಿಲ್ಲ ಅನ್ಕೊಳಕತ್ತೀನಿ. ಅವತ್ತು ಒಂಚೂರು ಮೈ ಮರೆತು ನಾನು ಆ ಥರ ಮಾಡ್ಕೊಂಡಿದ್ದಕ್ಕೆ ಇವತ್ತಿಷ್ಟು ಅನ್ಭವಿಸೋ ಹಂಗಾಗ್ಬಿಡ್ತಲ್ಲವ. ನನ್ನ ಗಂಡಿಗೆ ಮೋಸ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಹಂಗಂತೇಳಿ ಸತ್ಯ ಹೇಳೋ ಧೈರ್ಯನೂ ನನಗಿಲ್ಲವ. ಏನು ಮಾಡಲಿ ನಾನು? ಅಳ್ಬೇಡವ ಮಗಳ, ಹೋಗಿ ಬಾ. ಒಂದು 4 ದಿನ ಎಲ್ಲೇ ಕರ್ಕೊಂಡು ಹೊಂಟಾನಲ್ಲ ಊರಿನ ಮ್ಯಾಗ, ಹೋಗಿ ಬಾ. ನಿನ್ನ ಮನಸ್ಸು ನೆಮ್ಮದಿ ಆಕತಿ. ಒಂಚೂರು ಇಲ್ಲಿ ಪರಿಸ್ಥಿತಿನೂ ತಿಳಿಯಾಕತ್ತ. ನಾನು ನೋಡ್ತೀನಿ ಏನು ತಿಳಿಯಾಕತ್ತೆ ಏನೋ ಪರಿಸ್ಥಿತಿ. ಅಲ್ವೇ 4 ದಿನ ಊರಿಗೆ ಹೋದ್ರು ಬಂದ್ಮೇಲೆ ಮತ್ತು ಇದೇ ಕೊಂಪ್ಯಾಗ ಬೀಳ್ಬೇಕಲ್ಲವ. ಕಣ್ಣು ಕಾಣ್ದಂಗೆ ಕಣ್ಣು ಮರೆಸ್ಕೊಂಡು ಎಲ್ಲರೂ ಹೋಗಾಕತ್ತೇನ ಹೇಳಿನೇ ನೋಡೋಣ. ನಾನು ಏನು ಮಾಡಲೆ ಮಗಳ? ನನ್ನ ಕೈಲಾದ ಪ್ರಯತ್ನ ಮಾಡಕತ್ತೇನವ ಅವನಿಂದ ನಿನ್ನನ್ನು ತಪ್ಸಕ್ಕೆ. ಆದ್ರೆ ಏನು ಮಾಡ್ಬೇಕು? ನಿನ್ನ ಗಂಡಗ ಅವ ಪರಿಚಯ ಆಗ್ಯಾನಂತೀಯಲ್ಲ, ಏನು ಮಾಡ್ಲವ ನಾನು? ನನಗೂ ಏನು ಮಾಡ್ಬೇಕಂತ ಗೊತ್ತಿಲ್ಲ. ನೋಡೋಣ, ಈ ಸುಳ್ಳಿನ ಅರಮನೆ ಒಳಗೆ ಅದೆಷ್ಟು ದಿನ ಇರಕಕ್ಕೆ ತೀರ್ತೇನೆ. ಸತ್ಯ ಹೇಳೋ ಧೈರ್ಯ ಅಂತೂ ನನಗಿಲ್ಲ. ಯಾವತ್ತು ಈ ಅರಮನೆ ಕುಸ್ತು ನನ್ನ ತಲೆ ಮ್ಯಾಗ ಬೀಳ್ತತೆ ಬೀಳಲಿ. ಹಂಗೆ ಮಾತಾಡ್ಬೇಡ ಮಗಳ. ಹಂಗೇನು ಮಾತಾಡೋದ? ಅದಕ್ಕೆ ಮದ್ವಿನೇ ಬೇಡ ಅಂದೆ ನಾನು ನಿನಗೆ. ನನಗೂ ನನ್ನ ಗಂಡ ಅಂದ್ರೆ ಭಾಳ ಇಷ್ಟ ಬೇ. ಇದನ್ನೆಲ್ಲ ನಿನ್ನ ಮುಂದೆ ಮಾತಾಡಕ್ಕೆ ನಂಗೆ ಒಂಥರ ಮುಜುಗರ ಆಕತಿ. ಆದ್ರೆ ಇದ್ದಿದ್ದು ಹೇಳಕತ್ತೇನೆ. ಈಗ ನನಗೆ ಅವ್ರನ್ನ ಕಳ್ಕೊಂಡು ಬದುಕಕ್ಕೆ ಆಗಂಗಿಲ್ಲವ. ಆದ್ರೆ ಅವ್ರು ಏನಾರ ನನ್ನ ಕೈ ಬಿಟ್ಟರು ಅಂದ್ರೆ ನಾ ಮಾತ್ರ ಬದುಕಿರಂಗಿಲ್ಲ. ಇಲ್ಲಿ ಮಟ್ಟ ಬಂದು ನಿನಗೆ ಸುದ್ದಿ ಮುಟ್ಟೋದ್ರೊಳಗೆ ನನ್ನ ಹೆಣನ ಬಿದ್ದಿರ್ತೈತೆ. ಹಿಂಗೆ ಮಾತಾಡಿ ನನ್ನ ಹೊಟ್ಟೆ ಉರಿಸ್ಬೇಡ. ಹಿಂಗೆ ಮಾತಾಡಬೇಡ. ಯಾಕೆ ನನ್ನ ಮದುವೆ ಮಾಡಿದ್ವಿ? ನೀ ಚಂದಿರಲಿ ಅಂತೇಳಿ ಅಲ್ಲನ. ಏನು ನಾ ಭೂಮಿ ಬಾಳ್ದಷ್ಟು ದಿನ ಬಾಳ್ತೇನ? ನಿನ್ನ ವಯಸ್ಸಿದ್ದಷ್ಟು ದಿನ ನಾ ಇರ್ತೇನ? ನಾಳೆ ನಾ ಸತ್ತಿನ ನಿನಗೊಂದು ಆಸರ ಬೇಡನ ಹುಡುಗಿ? ಆಗಲಿ ಸುಮ್ಮನೆ ಸತ್ಯ ಗೊತ್ತಾಕತ್ತೇನ? ಆಗ್ವಲ್ತಕ್ಕ. ಅಲ್ಲಿ ಮಟನ ಉಸಿಲ್ ಬಿಡಬೇಡ. ಅಲ್ಲಿ ಮಟ ಅಂದ್ರೆ ಒಂದು ಹೊಟ್ಟಿಲ್ ನಿಂತ ಅಕಸ್ಮಾತ್ ನಿನ್ನ ಹೊಟ್ಟೆಗೆ ಒಂದು ಆಗೇ ಬಿಡ್ತಂದ್ರೆ ಏನು ಈ ಭಡೆನಿಂದ ಏನು ಗೊತ್ತಾಗ್ಲಾರ್ದಂಗೆ ಅವಾಗ ನಾಳೆ ಖುಷಿ ಮಕ ನೋಡ್ಕೊಂಡೆ ಸುಮ್ಮನೆ ಆಗ್ಬಿಡ್ತಾನೆ ನಿನ್ನ ಗಂಡ. ಏನಾಗದ್ರೆ ಸುಮ್ಮನೆ ಏನು ಪ್ರಪಂಚ ಪ್ರಳಯ ಆಗಂತದ್ದು ಏನಾಗಿಲ್ಲ. ಅವಾಗ ಬೇಕಾದ್ರೆ ತಿಳಿಸಿ ಹೇಳುವಂತ ನಿನ್ನ ಗಂಡಗೆ ಹಿಂಗಾತು ಹಿಂಗಿಲ್ಲ, ನಾ ಇನ್ನೇನು ಇಂಥ ತಪ್ಪು ಮಾಡಲ್ಲ, ತಪ್ಪಾತ ಅಂತ ಕೇಳ್ಕೊಳ್ಳುವಂತೆ ಕಾಲಿಡ್ದು. ಅಲ್ಲಿಗೆ ಎಲ್ಲ ಮುಗಿತೈತಿ. ಒಟ್ಟು ಉಸಲ ಹೊಡ್ಯಾಕೋಬೇಡ. ಇದನ್ನು ಆರಾಮ್ ಗಂಡ ಐತಿ ಹೋಗಿ ಬರ್ರಿ. ಅದೇನೋ ಹನಿಮನ್ ಅನ್ನಕತ್ತಾನಲ್ಲವ, ಹೋಗಿ ಬರ್ರಿ. ಚಂದಾಗಿ ಗಂಡ ಐತಿ ಖುಷಿಯಿಂದ ಇರ್ರಿ. ಒಂದು ಸಿಹಿ ಸುದ್ದಿ ಆದಷ್ಟು ಬೇಗ ಕೊಡ್ಬೇಕು ನೀನು. ಏನ ಹೊಟ್ಟೆಗೆ ಹುಟ್ಟಿದ ಖುಷಿನ ಅನಾಥಾಶ್ರಮದಾಗಿಟ್ಟು ಇನ್ನೊಂದು ಕೂಸು ಆಗಲಿ ಅಂತ ಪ್ರಯತ್ನ ಪಟ್ರೆ ಆಗ್ಬೇಕಲ್ಲವ, ದೇವ್ರು ಕೊಡ್ಬೇಕಲ್ಲವ. ಇರಲಿ ನೋಡೋಣ, ಹಣೆ ಬಾರ ಇದ್ದಂಗೆ ಆಕತಿ ಅಂದಂಗವ. ಅತ್ತಿಯರು ಒಬ್ಬರೇ ಇರ್ತಾರೆ. ನಾಳೆ ನೀ ಒಂಚೂರು ರಜಾ ಕೇಳಿ ಒಂದು 4 ದಿನ ಬಂದೇ ಬಿಡಲ್ಲಿ. ಆಯ್ತು ತೋರ್ವ.